ಎಲ್ಲರಿಗೂ ನಮಸ್ಕಾರ, ಸವಾದಿಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಸುಮಾರು ಮ್ಯೂಸಿಯಮ್ಸ್ನ ನೋಡಿರ್ತೀವಿ, ಆದರೆ ಒಂದು ಜಾಯಂಟ್ 3 ಹೆಡೆಡ್ ಎಲಿಫೆಂಟ್ ಸ್ಟ್ಯಾಚ್ಯೂ ಒಳಗಡೆ ಮ್ಯೂಸಿಯಂ ಇದೆ ಅಂದರೆ ನಂಬ್ತೀರಾ? ಸೊ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಆ ಜಾಯಂಟ್ 3 ಹೆಡೆಡ್ ಎಲಿಫೆಂಟ್ ಸ್ಟ್ಯಾಚ್ಯೂ ಒಳಗಡೆ ಇರುವಂಥ ಈ ಇರಾವನ್ ಮ್ಯೂಸಿಯಂ. ಬ್ಯಾಂಕಾಕ್ ಸಿಟಿ ಸೆಂಟರಿಂದ ಸುಮಾರು 15 to 20 ಕಿಲೋಮೀಟರ್ ದೂರದಲ್ಲಿರುವ ಸಂಯುಕ್ತ್ ಪ್ರಕಾನ್ ಏರಿಯಾದಲ್ಲಿ ಈ ಮ್ಯೂಸಿಯಂ ಇದೆ. ಥಾಯ್ಲೆಂಡ್ನ ಮೋಸ್ಟ್ ಯೂನಿಕ್ ಅಂಡ್ ಮ್ಯಾಜಿಕಲ್ ಮ್ಯೂಸಿಯಂಗಳಲ್ಲಿ ಈ ಇರಾವನ್ ಮ್ಯೂಸಿಯಂ ಕೂಡ ಒಂದು. ಈ ಮ್ಯೂಸಿಯಂ ಎವ್ರಿ ಡೇ ಮಾರ್ನಿಂಗ್ 9 AM ಟು ಈವ್ನಿಂಗ್ 6 PM ಓಪನ್ ಇರುತ್ತೆ. ಎಂಟ್ರಿ ಫೀ ವಿಷಯಕ್ಕೆ ಬಂದರೆ ಅಡಲ್ಟ್ಸ್ಗೆ 500 ಆ್ಯಂಡ್ ಚಿಲ್ಡ್ರನ್ಗೆ 250 ಥಾಯ್ ಬಾತ್ ಇರುತ್ತೆ. ಟಿಕೆಟ್ನಲ್ಲಿ ಮ್ಯೂಸಿಯಂ ಎಂಟ್ರಿ ಜೊತೆ ಆಫರಿಂಗ್ಗೆ ಫ್ಲವರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಗೇಟ್ ಒಳಗೆ ಎಂಟರ್ ಆಗಿದ ತಕ್ಷಣ ನಮ್ಮ ಕಣ್ಣುಗಳನ್ನು ಆಟೋಮೆಟಿಕ್ಲಿ ಮೇಲಕ್ಕೆ ನೋಡೋ ಥರ ಇದೆ ಈ ವಂಡರ್ಫುಲ್ ಜೈಂಟ್ 3 ಹೆಡೆಡ್ ಎಲಿಫೆಂಟ್ ಸ್ಟ್ಯಾಚ್ಯೂ. ಸುಮಾರು 43 ಮೀಟರ್ ಹೈಟ್ 3 ಹೆಡೆಡ್ ಬ್ರಾನ್ಸ್ ಮೆಟಲ್ ಎಲಿಫೆಂಟ್ ಮೇಲೆ ನಿಂತಿರೋ ಈ ಮ್ಯೂಸಿಯಂ ಥಾಯ್ ಮೈಥಾಲಜಿ, ಬುದ್ಧಿಸಮ್ ಮತ್ತು ಹಿಂದೂ ಕಲ್ಚರ್ನ ಬ್ಯೂಟಿಫುಲ್ ಕಾಂಬಿನೇಷನ್ ಅಂತಲೇ ಹೇಳಬಹುದು. ಇಲ್ಲಿ ಡ್ರೆಸ್ ಕೋಡ್ ಅಂತೂ ಮ್ಯಾಂಡೇಟ್ರಿ. ಇದು ಒಂದು ಆರ್ಕಿಟೆಕ್ಚರ್ ಮಾತ್ರ ಅಲ್ಲ, ಒಂದು ಸ್ಪಿರಿಚುವಲ್ ಜರ್ನಿ ಕೂಡ. ಸ್ಪೈರಲ್ ಸ್ಟೇರ್ಕೇಸ್ ಹತ್ತುತ್ತಾ ಹೋಗುವಾಗ ಮೇಲೆ ಇರುವ ಕಲರ್ಫುಲ್ ಸ್ಟೇನ್ಡ್ ಗ್ಲಾಸ್ ಸೀಲಿಂಗ್ ನೋಡೋಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಪ್ರತಿಯೊಂದು ಗೋಡೆ, ಪಿಲ್ಲರ್, ಹಾರ್ಟ್ ವರ್ಕ್ ಒಂದೊಂದು ಸ್ಟೋರಿ ಹೇಳುತ್ತೆ. ಈ ಮ್ಯೂಸಿಯಂನ 3 ಲೆವೆಲ್ಗಳಲ್ಲಿ ಡಿವೈಡ್ ಮಾಡಿದ್ದಾರೆ. ಈ 3 ಲೆವೆಲ್ಸೂ ಅಂಡರ್ ವರ್ಲ್ಡ್, ಹ್ಯೂಮನ್ ವರ್ಲ್ಡ್ ಮತ್ತೆ ಹೆವೆನ್ ವರ್ಲ್ಡ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಥಾಯ್ ಮೈಥಾಲಜಿನಲ್ಲಿ ಇರವನ್ ಎಂಬುದು ಸಾಮಾನ್ಯ ಆನೆ ಅಲ್ಲ. ಹಿಂದೂ ಮೈಥಾಲಜಿಯ ಐರಾವತ ಎಂಬ ದೈವಿಕ ಆನೆಯ ತಾಯಿ ರೂಪವೇ ಈ ಇರವನ್. ಥಾಯ್ ಕಲ್ಚರ್ನಲ್ಲಿ ಇದು ಪ್ರಾಸ್ಪೆರಿಟಿ, ಪ್ರೊಟೆಕ್ಷನ್ ಮತ್ತೆ ವಿಸ್ಡಮ್ನ ಸಂಕೇತ ಅಂತಾರೆ. ಈ ಆನೆಯ 3 ತಲೆಗಳು 3 ದಿಕ್ಕುಗಳನ್ನು ಮಾತ್ರ ಅಲ್ಲ, ಮನುಷ್ಯ, ಪ್ರಕೃತಿ ಮತ್ತೆ ದೈವತ್ವದ ನಡುವಿನ ಸಂಬಂಧವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಮ್ಯೂಸಿಯಂ ಒಳಗೆ ಈ 3 ಪ್ರಪಂಚನ ನಾವು ಜರ್ನಿ ಮಾಡ್ತೀವಿ. ಫಸ್ಟ್ ಲೆವೆಲ್ ಆದ ಅಂಡರ್ ವರ್ಲ್ಡ್, ಇಲ್ಲಿ ಏನ್ಷಿಯಂಟ್ ಆರ್ಟಿಫ್ಯಾಕ್ಟ್ಸ್, ರೇರ್ ಆಂಟಿಕ್ಸ್ ಮತ್ತೆ ಹಿಸ್ಟ್ರಿ ಸ್ಟೋರೀಸ್ ಇದೆ. ಸೆಕೆಂಡ್ ಲೆವೆಲ್ ಹ್ಯೂಮನ್ ವರ್ಲ್ಡ್, ಇಲ್ಲಿ ಬ್ಯೂಟಿಫುಲ್ ಸ್ಟೈನ್ಡ್ ಗ್ಲಾಸ್ ಸೀಲಿಂಗ್, ಕಲರ್ಫುಲ್ ಡೆಕೋರೇಷನ್ಸ್, ಸ್ಕಲ್ಪ್ಚರ್ಸ್ ಮತ್ತು ಆಂಟಿಕ್ ಕಲೆಕ್ಷನ್ಸ್ನ ನೋಡಬಹುದು. ಫೈನಲ್ ಆಗಿ ಆನೆ ಸ್ಟ್ಯಾಚ್ಯೂ ಒಳಗೆ ಇರುವಂಥ ಟಾಪ್ ಫ್ಲೋರ್ ಹೆವೆನ್. ಇಲ್ಲಿ ಕಂಪ್ಲೀಟ್ ಸೈಲೆನ್ಸ್, ಪೀಸ್ಫುಲ್ ಅಟ್ಮಾಸ್ಫಿಯರ್ ಜೊತೆಗೆ ಸ್ಪಿರಿಚುವಲ್ ಫೀಲಿಂಗ್ ಬರುತ್ತೆ. ಇಲ್ಲಿ ಬಂದಮೇಲೆ ಸಿಟಿ ನಾಯ್ಸ್ ಎಲ್ಲ ಮರೆತು ಮೈಂಡ್ಗೆ ಒಂದು ಡಿಫರೆಂಟ್ ಪೀಸ್ ಸಿಗುತ್ತೆ. ಈ ಇರಾವನ್ ಮ್ಯೂಸಿಯಂನ ಜಯಂಟ್ ಎಲಿಫೆಂಟ್ ಔಟ್ಸೈಡಿಂದ ಇಂಪ್ರೆಸಿವ್, ಇನ್ಸೈಡಿಂದ ಅನ್ಫರ್ಗೆಟೇಬಲ್ ಅಂತಾನೆ ಹೇಳಬಹುದು. ಈ ಮ್ಯೂಸಿಯಂನ ಕ್ರಿಯೇಟ್ ಮಾಡಿದ್ದು ಲೇಕ್ ವಿರಿಯಾಪನ್ ಅವರು. ಅವರ ಡ್ರೀಮ್ ಏನಂದರೆ ಥಾಯ್ಲೆಂಡ್ನ ರಿಚ್ ಕಲ್ಚರ್, ಏನ್ಷಿಯಂಟ್ ಆರ್ಟ್ ಮತ್ತು ಟ್ರೆಡಿಷನ್ಸ್ನ ಫ್ಯೂಚರ್ ಜನ್ರೇಷನ್ಗೆ ಪ್ರಿಸರ್ವ್ ಮಾಡಬೇಕನ್ನೋದು.
ಅದಕ್ಕೆ ಈ ಭವ್ಯವಾದ ಮ್ಯೂಸಿಯಂ ಬಿಲ್ಡ್ ಮಾಡಿದ್ರು. ಇಲ್ಲಿಗೆ ರೀಚ್ ಆಗೋದು ಹೇಗಂದ್ರೆ, ಸಿಟಿಯಿಂದ ಬರಬೇಕು ಅಂದರೆ ಈಸಿಯೆಸ್ಟ್ ಆಪ್ಷನ್ BTS ಗ್ರೀನ್ ಲೈನ್, ಚಾಂಗ್ ಇರವನ್ ಸ್ಟೇಷನ್ E17 ಇಲ್ಲಿ ನಾವು ಇಳಿಬೇಕು. ಸೊ ಅಲ್ಲಿಂದ ಜಸ್ಟ್ 5 to 10 minutes ವಾಕ್ ಮಾಡಿದರೆ ಈ ಮ್ಯೂಸಿಯಂಗೆ ರೀಚ್ ಆಗ್ತೀವಿ. ಅಥವಾ ನಾವು ಡೈರೆಕ್ಟಾಗಿ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಕೂಡ ಬರಬಹುದು. ಆದಷ್ಟು ಮಾರ್ನಿಂಗ್ ಅಥವಾ ಲೇಟ್ ಆಫ್ಟರ್ನೂನ್ ಟೈಮಲ್ಲಿ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಸಿಲು ಮತ್ತು ಕ್ರೌಡ್ ಕಮ್ಮಿ ಇರುತ್ತೆ. ಮ್ಯೂಸಿಯಮಿಂದ ಹೊರಗಡೆ ಬಂದ ಮೇಲೆ ನಮಗೆ ಕಾಣಿಸುತ್ತೆ ಬ್ಯೂಟಿಫುಲ್ ಗಾರ್ಡನ್. ಎಂಟ್ರೆನ್ಸಲ್ಲಿ ಫೆರಿಟೇಲ್ ಗಾರ್ಡನ್, ಎಲ್ಲ ಕಡೆ ಲ್ಯಾಶ್ ಗ್ರೀನ್ ಟ್ರೀಸ್, ಕಲರ್ಫುಲ್ ಫ್ಲವರ್ಸ್, ಲೋಟಸ್ ಪಾಂಡ್ಸ್, ಫೌಂಟೇನ್ಸ್ ಆ್ಯಂಡ್ ಬ್ಯೂಟಿಫುಲ್ ಪಾತ್ವೇಸ್ನ ನೋಡಬಹುದು. ಹಿಂದೂ ಆ್ಯಂಡ್ ಬುದ್ಧಿಸ್ಟ್ ಮೈಥಾಲಜಿಯಿಂದ ಇನ್ಸ್ಪೈರ್ ಆದ ಸ್ಟ್ಯಾಚ್ಯೂಸ್ ಆ್ಯಂಡ್ ಪೀಸ್ಫುಲ್ ಕಾರ್ನರ್ಸ್ನ ಗಾರ್ಡನ್ಗೆ ರಾಯಲ್ ಫೀಲ್ ಕೊಡುತ್ತೆ. ಬ್ಯಾಂಕಾಕ್ಗೆ ವಿಸಿಟ್ ಮಾಡಿದರೆ ಇರಾವನ್ ಮ್ಯೂಸಿಯಂನ ಮಿಸ್ ಮಾಡಬೇಡಿ. ನಿಮಗೆ ಮೆಮೊರೀಸ್ ಮಾತ್ರ ಅಲ್ಲ, ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಕೊನೆಯದಾಗಿ ಮ್ಯೂಸಿಯಂ ಎಕ್ಸಿಟ್ ರೂಟಲ್ಲಿ ಈ ಥರ ಸುವಿನಿಯರ್ ಶಾಪ್ಸ್ ಮತ್ತು ಪಕ್ಕದಲ್ಲೇ ರೆಸ್ಟೋರೆಂಟ್ ಕೂಡ ಇದೆ. ದೂರದಿಂದನೇ ಕಾಣಿಸೋ ಈ ಜಯಂಟ್ 3-headed ಎಲಿಫೆಂಟ್ ಥಾಯ್ಲೆಂಡ್ನ ಮೋಸ್ಟ್ ಫೋಟೋಗ್ರಾಫ್ಡ್ ಲ್ಯಾಂಡ್ ಮಾರ್ಕ್ಗಳಲ್ಲಿ ಒಂದು. ಈ ಮ್ಯೂಸಿಯಂ ಲೊಕೇಶನ್ ಡೀಟೇಲ್ಸ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ. ಇಂಟ್ರೆಸ್ಟೆಡ್ ಇರೋರು ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಅಮೇಝಿಂಗ್ ಥಾಯ್ಲೆಂಡ್ ಎಕ್ಸ್ಪೀರಿಯನ್ಸ್.